ಇಡೀ ರಾಜ್ಯಾದ್ಯಂತ ನಾಯಿಯ ಹಾವಳಿ ಜೋರಾಗಿದೆ. ಇದರ ಮಧ್ಯೆ ದಾವಣಗೆರೆಯಲ್ಲಿ ಒಂದು ಸಾವು ಮತ್ತೊಂದು ಗಾಯಗಳಾಗಿದೆ. ಒಂದು 3 ವರ್ಷದ ಪುಟ್ಟ ಮಗುವಿಗೆ ದಾವಣಗೆರೆಯಲ್ಲಿ ಇನ್ನೂ ನಿಂತಿಲ್ಲ ನಾಯಿಗಳ ಹಾವಳಿ. ಮಹಿಳೆ ಸಾವಿನ ಬೆನ್ನಲ್ಲೇ ಮತ್ತೊಂದು ಊರಲ್ಲಿ ನಾಯಿಯ ದಾಳಿಯಾಗಿದೆ. ಜಮ್ಮಾಪುರದಲ್ಲಿ 3 ವರ್ಷದ ಮಗುವನ್ನ ರಕ್ಕಸ ನಾಯಿ ಕಚ್ಚಿದೆ. ಕೆನ್ನೆಯ ಮಾಂಸವನ್ನ ಕಿತ್ತು ಬರುವಂತೆ ಕಚ್ಚಿದೆ ನಾಯಿ. ಬೀದಿ ನಾಯಿಗಳ ಹಾವಳಿಗಳಿಂದಾಗಿ ದಾವಣಗೆರೆಯ ಜನ ರಸ್ತೆಯಲ್ಲಿ ಓಡಾಡೋಕ್ಕೂ ಭಯಭೀತಗೊಳ್ತಾ ಇದ್ದಾರೆ. ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗಾಗಲೇ ಬೀದಿ ನಾಯಿಗಳ ಕಂಟ್ರೋಲ್ಗೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಮಲ್ಲಶೆಟ್ಟಿಹಳ್ಳಿಯ ಅನಿತಾ ಮೇಲೆ ನಾಯಿ ದಾಳಿ ನಡೆಸಿತ್ತು. ಆ ಕೂಡಲೇ ಅನಿತಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸಾವು ಬದುಕಿನ ನಡುವೆ ಹೋರಾಡಿ ಅನಿತಾ ಅವರು ಸಾವನ್ನಪ್ಪಿದ್ರು. 2 ರೋಟ್ ವಿಲ್ಲರ್ ನಾಯಿಗಳು ಈ ಒಂದು ನಾಯಿಗಳ ದಾಳಿಯಿಂದ ಅನಿತಾ ಎಂಬ ಯುವತಿ ಸಾವನ್ನಪ್ಪಿದ್ರು. ಈ ಹಿಂದೆಯೂ ಹೊನ್ನಾಳಿ ತಾಲೂಕಲ್ಲಿ ನಾಯಿ ದಾಳಿ ನಡೆಸಿದ್ವು. ದಾವಣಗೆರೆಯ ಶಾಸ್ತ್ರಿ ಲೇಔಟ್ನಲ್ಲೂ ಅಟ್ಟಹಾಸ ಮೆರಿತಾ ಇದ್ದಾವೆ ನಾಯಿಗಳು. ದಾವಣಗೆರೆಯಲ್ಲಿ ನಾಯಿ ದಾಳಿಗೆ ಮಹಿಳೆ ಸಾವು ಕೇಸ್ನ ಹೇಳೋದಾದ್ರೆ ಈ ಹಿಂದೆ ನಡೆದಿತ್ತು. ನಾಯಿ ಮಾಲೀಕ ಶೈಲೇಶ್ನನ್ನ ಈಗಾಗಲೇ ಬಂಧಿಸಿ ವಿಚಾರಣೆ ಕೂಡ ನಡೆಸಿದ್ದಾರೆ ಪೊಲೀಸರು. ಈ ಹಿಂದೆ ಶೈಲೇಶ್ ಮಾವನಿಗೆ ಏನು ಶೈಲೇಶ್ ಅವರಿದ್ರಲ್ಲ ಅವನ ಮಾವನ ಮೇಲೆ ನಾಯಿ ದಾಳಿ ನಡೆಸಿತ್ತು. ಅದರಿಂದ ಅವುಗಳನ್ನು ಹೊನ್ನೂರು ಬಳಿ ಬಿಟ್ಟು ಹೋಗಿದ್ರು ಶೈಲೇಶ್. ಆಗ ಅನಿತಾ ಮೇಲೆ ಆ ರಾಟ್ ಟೇಲರ್ ಏನು ನಾಯಿ ಇದೆಯಲ್ಲ ಅದು ಡೆಡ್ಲಿ ಅಟ್ಯಾಕ್ ಮಾಡಿತ್ತು. ಈಗ ಸಾವು ಬದುಕಿನ ಮಧ್ಯೆ ಅನಿತಾ ಅವರು ಸಾವನ್ನಪ್ಪಿದ್ದಾರೆ. ಇನ್ನು ಆ ಮಗು ನೋಡ್ಬೋದು ನೀವು ದೃಶ್ಯದಲ್ಲಿ, ಕೆನ್ನೆಯನ್ನು ಕಿತ್ತು ಬರುವಂತೆ ಕಚ್ಚಿದೆ ನಾಯಿಗಳು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ದಾವಣಗೆರೆ ರಿಪೋರ್ಟರ್. ಕೊಲೀಗ, ಏನಿದು ಡೆಡ್ಲಿ ಅಟ್ಯಾಕ್ ನಾಯಿಗಳದು? ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಹೇಗೆ ಅಂತ? ಪದೇ ಪದೇ ನಾಯಿಗಳ ಹಾವಳಿ ಆಗ್ತಾ ಇದೆ, ಕ್ಯಾರೆ ಅಂತಿಲ್ಲ, ಯಾಕೆ? ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಜಿಲ್ಲೆಯಲ್ಲಿ ಈ ನಾಯಿಗಳ ಹಾವಳಿ ಮಿತಿ ಮೀರಿದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಕಳೆದ 3 ದಿನಗಳ ಹಿಂದೆಷ್ಟೇ ದಾವಣಗೆರೆ ತಾಲೂಕು ಮಲ್ಲಶೆಟ್ಟಿಹಳ್ಳಿ ಗ್ರಾಮದ ಅನಿತಾ ಎಂಬುವರ ಮೇಲೆ ರಾಟ್ ವೀಲರ್ 2 ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಸುಮಾರು 50 ಭಾಗಗಳ ಕಡೆ ಆ ಮಹಿಳೆಗೆ ಕಚ್ಚಿ ತುಂಬಾ ಘೋರವಾಗಿ ಆ ಮಹಿಳೆಯನ್ನ ಸಾಯಿಸಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈಗ ಅದೇ ದಾವಣಗೆರೆ ತಾಲೂಕು ಜಮ್ಮಾಪುರ ಗ್ರಾಮದಲ್ಲಿರ್ತಕ್ಕಂತಹ ಸಾಹಿತ್ಯ ಎಂಬ 3 ವರ್ಷದ ಬಾಲಕಿಯ ಮೇಲೆ ಒಂದು ನಾಯಿ ದಾಳಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಾಲಕಿಯ ಪೋಷಕರು ಏನಂದ್ರೆ ಚಿಕ್ಕಮಗಳೂರಿನಲ್ಲಿ ಕಾಫಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥದ್ರೆ. ಅಂದ್ರೆ ಮಂಜುಳಾ ಮತ್ತೆ ಶಶಿಕುಮಾರ್ ಅಂತ ಏನಿದ್ರೆ ಅವರು ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅಜ್ಜಿಯ ಮನೆಯಲ್ಲಿದ್ದಂತಹ ಸಾಹಿತ್ಯ ಏನಿದ್ರೆ ಹೊರಗಡೆ ಆಟ ಆಡುವಂತ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿದಂತಹ ಬೀದಿ ನಾಯಿ ಏನ್ ಬಾಲಕಿಯ ಕೆನ್ನೆ ಭಾಗಕ್ಕೆ ಕಚ್ಚಿರ್ತಕ್ಕಂಥದ್ದು. ತುಂಬಾ ದೊಡ್ಡ ಮಟ್ಟದ ಗಾಯ ಆಗಿದೆ. ಆ ಒಂದು ಬಾಲಕಿಯನ್ನ ದಾವಣಗೆರೆಯ ಚಿಗಟೇರಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ದಾಖಲು ಮಾಡಿದ ನಂತರದಲ್ಲಿ ಆ ಒಂದು ಬಾಲಕಿಗೆ ರೇಬಿಸ್ ಇಂಜೆಕ್ಷನ್ ಕೊಡಲಾಗುತ್ತೆ. ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಡೆಡ್ಲಿ ಅಟ್ಯಾಕ್ ನಾಯಿಗಳ ಹಾವಳಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಆ ಒಂದು ನಾಯಿಗಳನ್ನ ಹಿಡಿಯುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಅಂದ್ರೆ ಈಗಾಗಲೇ ಏನು ಜಮ್ಮಾಪುರ ಗ್ರಾಮದಲ್ಲಿರ್ತಕ್ಕಂಥ ಏನು ಸಾಹಿತ್ಯ ಬಾಲಿಕೆ ಏನಿದ್ರೆ ಮುಂಚಿತವಾಗಿ ಅಂದ್ರೆ ಕಳೆದ 2 ದಿನಗಳಿಂದ ಕೂಡ ಅದೇ ಒಂದು ಗ್ರಾಮದಲ್ಲಿ ಒಂದು ಬಾಲಕರ ಮೇಲೆ ಒಂದು ನಾಯಿ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ ನಂತರದಲ್ಲಿ ಏನು ಗುಡಾಳ ಪಂಚಾಯತಿಯ ಅಧಿಕಾರಿಗಳಿಗೆ ಈ ವಿಷಯವನ್ನು ಮುಟ್ಟಿಸ್ತಾರೆ, ನಾಯಿಗಳನ್ನ ಹಿಡಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಳ್ಳಲ್ಲ. ಆದ್ರೆ ಈಗ ಏನು ಮಕ್ಕಳ ಮೇಲೆ ನಾಯಿಗಳು ಎರಗತಕ್ಕಂಥ ಒಂದು ಏನು ಸನ್ನಿವೇಶ ಏನಿದೆ, ಒಂದು ದೃಶ್ಯಗಳು ಏನಿದ್ದಾವೆ, ಏನು ನಿಜಕ್ಕೂ ಅಲ್ಲಿನ ಜನರಿಗೆ ಭಯವನ್ನು ಹುಟ್ಟಿಸುವಂತ ಒಂದು ಕೆಲಸ ಏನು ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೂಡಲೇ ನಾಯಿಗಳನ್ನ ಹಿಡಿಬೇಕು, ಮತ್ತೆ ಮಕ್ಕಳುಗಳನ್ನ ಮತ್ತೆ ವೃದ್ಧರನ್ನ ಮಹಿಳೆಯರನ್ನ ಈ ನಾಯಿಗಳಿಂದ ಬಚಾವ್ ಮಾಡಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹವಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್.